ಇವತ್ತು ನಾನು ನಿಮಗೆ ಇಂಡಿಯಾ ಪೋಸ್ಟ್ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಇಂಡಿಯಾ ಪೋಸ್ಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಸಿಗುತ್ತೆ ನಿಮಗೆ. ಈ ಒಂದು ವೆಬ್ಸೈಟ್ ಅಲ್ಲಿ ಈ ಒಂದು ಪೋಸ್ಟ್ ನ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇಂಡಿಯಾ ಪೋಸ್ಟ್ ಬ್ಯಾಂಕ್ ಕರೆದಿರುವಂತಹ ಹುದ್ದೆ ಆಗಿರುತ್ತೆ. SO ಕರೆದಿರೋದು. ಓಕೆನಾ. SO ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳ್ಬಿಟ್ಟು 68 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ IT ಪೋಸ್ಟ್ ಏನು 54 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಮ್ಯಾನೇಜರ್ಗೆ 4 ಪೋಸ್ಟ್, ಸೀನಿಯರ್ ಮ್ಯಾನೇಜರ್ಗೆ 3 ಪೋಸ್ಟ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗೆ 7 ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಲ್ ಓವರ್ ಇಂಡಿಯಾದಲ್ಲಿ ಜಾಬ್ ಲೊಕೇಶನ್ ಇದೆ ಸ್ನೇಹಿತರೆ. ಓಕೆನಾ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಸಿಗಬಹುದು. ಆದಷ್ಟು ಬೇಗ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. 20ನೇ ವಯಸ್ಸಿಂದ ಹಿಡಿದು 30ನೇ ವಯಸ್ಸವರೆಗೂ ಇರುವಂತವರು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಅಪ್ಲೈ ಮಾಡ್ಬೋದು. 23ರಿಂದ 35 ಇರೋರು ಮ್ಯಾನೇಜರ್ಗೆ, 26ರಿಂದ 35ವರೆಗೂ ಇರೋರು ಸೀನಿಯರ್ ಮ್ಯಾನೇಜರ್ಗೆ, ಮತ್ತೆ 50ರಿಂದ ಒಳಗಡೆ ಇರಬೇಕು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗೆ. ಓಕೆನಾ. ಇದಕ್ಕೆ ಎಲ್ಲ BE BTech ME MTech BSc MSc ಇದನ್ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. SC ST PWDಗೆ 150 ರೂಪಾಯಿ ಫೀಸ್ ಇದೆ. ಮತ್ತೆ ಇನ್ ಮಿಕ್ದವ್ರಿಗೆಲ್ಲರಿಗೂ 750 ರೂಪಾಯಿ ಫೀ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಫೀ ಕೂಡ ಪೇ ಮಾಡ್ಬೇಕಾಗಿರುತ್ತೆ. ಇದ್ರ ಲಾಸ್ಟ್ ಡೇಟ್ ಬಂತು ನಿಮ್ಗೆ 10th ಜನವರಿ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಫೀ ಪೇ ಮಾಡೋದಕ್ಕೂ ಮತ್ತೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಕೂಡ ಎರಡಕ್ಕೂ 10th ಜನವರಿ ಲಾಸ್ಟ್ ಡೇಟ್ ಇದೆ. ಓಕೆನಾ. ಅದ ನಂತರ ನೀವು ಅಪ್ಲಿಕೇಶನ್ ಲಿಂಕ್ ನ ಬೇಕು ಅಂತ ಹೇಳಿದ್ರೆ ಈ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ ಅನ್ನೋದು ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಇದ್ರೆ ಹೊಸದಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಇಲ್ಲ ಮೊದಲೇ ಅಪ್ಲೈ ಮಾಡಿದ್ರಿ ಅಂದ್ರೆ ಅದನ್ನ ಯೂಸರ್ ನೇಮು ಪಾಸ್ವರ್ಡ್ ನ ಇಲ್ಲಿ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೇಮು, ಫುಲ್ ನೇಮು, ಮತ್ತೆ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಇದಿಷ್ಟು ಕೊಟ್ಟು ರಿಜಿಸ್ಟರ್ ಆಗಬೇಕು. ಹಾಗೆ ನಿಮ್ಮ ಫೋಟೋ ಸಿಗ್ನೇಚರ್ನ ರೆಡಿಯಾಗಿ ಇಟ್ಕೊಳ್ಳಿ ಸಾಫ್ಟ್ ಕಾಪಿಯಲ್ಲಿ. ಓಕೆನಾ. ಆದಷ್ಟು 20 KB ಅಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ, ಫೋಟೋ ಮತ್ತೆ ಸಿಗ್ನೇಚರ್ ಸೈಜ್. ಓಕೆನಾ. ಅದಾದ ನಂತರ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋದು ಮತ್ತೆ ಫೀ ಪೇಮೆಂಟ್ ಮಾಡೋದು ಇದಿಷ್ಟು ಇರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ನೋಟಿಫಿಕೇಶನ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ನೋಡಿ, ಆಲ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್. ಓಕೆನಾ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸ್ಪೀಡ್ ಪೋಸ್ಟ್ ಬಿಲ್ಡಿಂಗ್ ಕಾರ್ಪೊರೇಟರ್ ಆಫೀಸು, ಸ್ಪೀಡ್ ಪೋಸ್ಟ್ ಸೆಂಟರ್ ಬಿಲ್ಡಿಂಗ್ ನ್ಯೂ ದೆಹಲಿಯಲ್ಲಿ ಇರುವಂತದ್ದು. ಓಕೆನಾ. ಇದು ಬಂದು ನಿಮಗೆ ಲಾಸ್ಟ್ ಡೇಟ್ ಬಂದು 10/1/2025 ಲಾಸ್ಟ್ ಡೇಟ್ ಇದೆ. ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಮತ್ತೆ MMGS ಅಂತ ಹೇಳಿದ್ರೆ ಮಿಡಲ್ ಮ್ಯಾನೇಜ್ಮೆಂಟ್ ಗ್ರೇಡ್, ಮತ್ತೆ UR ಅಂದ್ರೆ ಅನ್ರಿಸರ್ವ್ಡ್, ಈ ರೀತಿ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೋಡಿ, ಸೈಬರ್ ಸೆಕ್ಯೂರಿಟಿಗೆ ನಾಟ್ ಮೋರ್ ದೆನ್ 50, ಮಿನಿಮಮ್ 6 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಯಾವುದೇ ರೀತಿಯ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಡ. ಮ್ಯಾನೇಜರ್ಗೆ 3 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್, ಸೀನಿಯರ್ ಮ್ಯಾನೇಜರ್ಗೆ 6 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ಇದು ಎಷ್ಟು ಫುಲ್ ಡೀಟೇಲ್ ಆಗಿ ಇರುವಂತಹ ವೇಕೆನ್ಸಿಗಳು ಸ್ನೇಹಿತರೆ. ಓಕೆನಾ. ಡಿಪಾರ್ಟ್ಮೆಂಟ್ ಬಂದು ಇದಿಷ್ಟು ಅಸಿಸ್ಟೆಂಟ್ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ಗೆ ಕರೆದಿರುವಂತದ್ದು ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ, ಮತ್ತೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ 7 ವೇಕೆನ್ಸಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ IT ಗೆ ಏನು ಅಂತ ಹೇಳಿದ್ರೆ BE BTech ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಟೆಲಿಕಮ್ಯುನಿಕೇಶನ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಆಗಿರಬೇಕು ಸ್ನೇಹಿತರೆ. ಹಾಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇನ್ IT ಡೊಮೈನ್ ಇನ್ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಓಕೆನಾ. ಅಥವಾ ನೀವು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರು ಕೂಡ ಆಗುತ್ತೆ ಸ್ನೇಹಿತರೆ. ಓಕೆನಾ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ. ಅದಾದ ನಂತರ ಮ್ಯಾನೇಜರ್ IT ಪೇಮೆಂಟ್ ಸ್ಟೇಟಸ್ಗೆ ನೀವು ಬಂದ್ಬಿಟ್ಟು BE BTech ಸೇಮ್ ಮಾಡಿರ್ಬೇಕಾಗಿರುತ್ತೆ. ಮತ್ತೆ 3 years ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ ಇದು IT ಡೊಮೈನ್ ಅಲ್ಲಿ. ಓಕೆನಾ. ಅದಾದ ನಂತರ ಮ್ಯಾನೇಜರ್ IT ಇನ್ಫ್ರಾಸ್ಟ್ರಕ್ಚರ್ ಅಂಡ್ ನೆಟ್ವರ್ಕ್ ಕ್ಲೌಡ್, ಇವ್ರಿಗೂ ಕೂಡ ಸೇಮು. ಬಟ್ ಇದಕ್ಕೆ ಏನು ಅಂತ ಹೇಳಿದ್ರೆ 3 years ಎಕ್ಸ್ಪೀರಿಯನ್ಸ್ ಇನ್ IT ಡೊಮೈನ್ ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಇದ್ರೆ ಒಳ್ಳೇದು ಅಂತ ಇದೆ ಸ್ನೇಹಿತರೆ, ಯಾವುದೇ ಕಂಪಲ್ಸರಿ ಇಲ್ಲ ಇದರಲ್ಲಿ. ಓಕೆನಾ. ಅದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸೇಮ್ ಸೀನಿಯರ್ ಮ್ಯಾನೇಜರು, IT ಮ್ಯಾನೇಜರು ನೋಡಿ, ಸೀನಿಯರ್ ಮ್ಯಾನೇಜರ್ಗೆ 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಓಕೆನಾ. ಅದ ನಂತರ ಸೀನಿಯರ್ ಮ್ಯಾನೇಜರ್ ನೆಟ್ವರ್ಕ್ ಅಂಡ್ ಕ್ಲೌಡ್ಗೂ ಕೂಡ ಸೇಮು BE BTech ಮಾಡ್ಕೊಂಡಿರ್ಬೇಕು, ಮತ್ತೆ 6 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಓಕೆನಾ. ಇದಿಷ್ಟು ಆದ ನಂತರ ನೀವು ಸೈಬರ್ ಸೆಕ್ಯೂರಿಟಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೈಬರ್ ಸೆಕ್ಯೂರಿಟಿ ನೋಡಿ, BSc ಎಲೆಕ್ಟ್ರಾನಿಕ್ಸ್ ಫಿಸಿಕ್ಸ್ ಕಂಪ್ಯೂಟರ್ ಸೈನ್ಸ್, ಅಥವಾ BTech ಅಲ್ಲಿ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್, ಅಥವಾ MSc ಮತ್ತೆ ಸರ್ಟಿಫಿಕೇಶನ್ಸ್, ಈ ಸರ್ಟಿಫಿಕೇಶನ್ಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. CISA CISM CEH ಸೈಬರ್ ಲಾ ಎಕ್ಸೆಟ್ರಾ
ಇದಿಷ್ಟು ಮಾಡಿರ್ಬೇಕು ಮತ್ತೆ 6 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಫುಲ್ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಆ ಡೌಟ್ ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ನಿಮಗೆ ಎಲ್ಲದನ್ನು ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಏನಾದ್ರು ಡೌಟ್ಸ್ ಇದ್ರೆ. ಓಕೆನಾ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅದರಲ್ಲಿ ಕೂಡ. ಓಕೆನಾ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.